ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಏನಪ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಡಬಲ್ ಸ್ಪ್ಯಾನ್ದು ಏನಿರುತ್ತಲ್ಲ ನಮ್ಮ ಬೀಮ್ಗಳು ಯಾವ ರೀತಿ BBS ಮಾಡೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ B26 ಮತ್ತು B27 ಇದು ಬೀಮ್ ಡೀಟೇಲು. ಇದನ್ನೇ ನಾವು ನಮ್ಮ GA ಟ್ರಯಾಂಗಲ್ ನೋಡಬೇಕು ಅಂತಂದರೆ ಇಲ್ಲಿ ನೋಡಿ, ಇದು B26 B27, ಅದೇ ಥರ B39 B40 ಮತ್ತು B58 ಮತ್ತು B59. ಇದೇ ಥರ ತುಂಬ ಡಬಲ್ ಸ್ಪ್ಯಾನ್ ಇರ್ತಕ್ಕಂಥ ಬೀಮ್ಗಳು ತುಂಬ ಜಾಸ್ತಿ ಇದ್ದಾವೆ. ಸೊ ಈ ಡಬಲ್ ಸ್ಪ್ಯಾನ್ ಇರ್ತಕ್ಕಂಥ ಬೀಮ್ಗಳೆಲ್ಲನೂ ಕೂಡ ನಾವು ಸಪ್ರೇಟಾಗಿ ಕ್ಯಾಲ್ಕುಲೇಷನ್ ಕಲ್ತ್ಕೊಂಡ್ರೆ ಇನ್ನೂ ಈಸಿ ಇರುತ್ತೆ. ಡಬಲ್ ಸ್ಪ್ಯಾನ್ ಬೀಮ್ಗಳನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನಿಮ್ಗೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಒಂದು ಅಥವಾ ಎರಡು ಬೀಮನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದಕ್ಕೋಸ್ಕರ ನೀವೇನು ಸಪ್ರೇಟಾಗಿ ಟ್ಯಾಬ್ಲರ್ ಕಾಲಮ್ ಹಾಕ್ಕೋಬೇಕು, ಫಾರ್ಮುಲಾ ಹಾಕಬೇಕು ಅನ್ನೋದೇನಿಲ್ಲ. ನಾವೇನು ಆಲ್ರೆಡಿ ಸಿಂಪ್ಲಿ ಸಪೋರ್ಟೆಡ್ ಬೀಮ್ಗೆ ಏನು ಮಾಡಿದ್ದೀವಲ್ವ, ಆ ಸೇಮ್ ಬೀಮ್ ಕ್ಯಾಲ್ಕುಲೇಷನ್ನೇ ನಾವು ಕಾಪಿ ಪೇಸ್ಟ್ ಮಾಡಿಕೊಂಡು ಎಡಿಟ್ ಮಾಡ್ಕೊತ ಹೋಗ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗಲೇ ನಮ್ಮದು ನ್ಯೂ ವಿಡಿಯೋ ಇಮಿಡಿಯೇಟಾಗಿ ನಿಮಗೆ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನೋಡು, ನಮ್ಮದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ದು ಏನಿದೆಯಲ್ವಾ, ಅದೇ ಸಿಂಪ್ಲಿ ಸಪೋರ್ಟೆಡ್ ಬೀಮ್ದು B17 ಫುಲ್ ಕಾಪಿ ಮಾಡ್ಕೊತೀನಿ. Ctrl+C ಹೊಡೆದು ಇದರಲ್ಲಿ ಕೆಳಗಡೆ ಬಾಟಮ್ಗೆ ಹೋಗ್ತೀನಿ. ಬಾಟಮ್ಗೆ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಇನ್ಸರ್ಟ್ ಕಾಪಿಡ್ ಸೆಲ್ ಅಂತ ಮಾಡ್ಕೊತೀನಿ. ಸೊ ಇದನ್ನು ನೀವು ಇದೇ ಪೇಜಲ್ಲಾರು ಮಾಡ್ಬೋದು ಅಥವಾ ಹೊಸ ಪೇಜ್ ಕ್ರಿಯೇಟ್ ಮಾಡ್ಕೊಂಡಾರು ಮಾಡ್ಬೋದು. ನಾನಿಲ್ಲಿ ಡಬಲ್ ಸ್ಪ್ಯಾನ್ ಬೀಮ್ ಅಂತ ಬರೀತೀನಿ, ಡಬಲ್ ಸ್ಪ್ಯಾನ್ ಬೀಮ್ಸು. ಸೊ ಈ ಡಬಲ್ ಸ್ಪ್ಯಾನ್ ಬೀಮ್ಸಲ್ಲಿ ನಾನು ಈಗ ಎಕ್ಸಾಂಪಲ್ ತೊಗೊಂಡಿರೋದು ಯಾವುದು ಗೊತ್ತಾ, B26 ಮತ್ತು B27. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಎಂಟ್ರಿ ಮಾಡ್ಕೊಳ್ಳಿ, B26 ಆ್ಯಂಡ್ B27. ಈ B26 ಮತ್ತು B27ಅಲ್ಲಿ ಟಾಪ್ ಮೈನ್ ಬಾರ್ ಏನಿದೆ 3 ನಂಬರ್ ಆಫ್ 16. ಇದರಲ್ಲಿ B27ಅಲ್ಲಿ ಅದರಲ್ಲೂ ಕೂಡ 3 ನಂಬರ್ ಆಫ್ 16. ಅಂದರೆ ಫುಲ್ B26 ಮತ್ತು B27ಗೆ ಕಂಪ್ಲೀಟು 3 ನಂಬರ್ ಆಫ್ 16 ಇದೆ. ಅದರದ್ದು ಟೋಟಲ್ ಲೆಂತು ಔಟರ್ ಟು ಔಟ್ರೇ ಡಿಸ್ಟೆನ್ಸು ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ 5775 ಒಂದಿದೆ B26 ಮತ್ತು 4495 B27 ಇದೆ. ಇದೆರಡನ್ನು ಆ್ಯಡ್ ಮಾಡಿದ್ರೇ ನಮಗೆ ಟೋಟಲ್ಲು ಔಟರ್ ಟು ಔಟರ್ ಡಿಸ್ಟೆನ್ಸ್ ಸಿಗ್ಬಿಡುತ್ತೆ. ಸೊ 3 ನಂಬರ್ ಆಫ್ 16 ಎಂಟ್ರಿ ಮಾಡಿ. ಟಾಪ್ ಮೈನ್ ಬಾರ್ ಈ ಡಿಸ್ಕ್ರಿಪ್ಷನಲ್ಲೂ ಕೂಡ ನೀವು ಬರ್ಕೋಬೋದು. ಟಾಪ್ ಮೈನ್ ಬಾರ್ ಫಾರ್ B26 ಆ್ಯಂಡ್ B27 ಅಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟು ಅದರಲ್ಲಿ ನಂಬರ್ ಆಫ್ ಬೀಮ್ 1, ನಂಬರ್ ಆಫ್ ಬಾರ್ 3, ಡಯಾ 16 ಆ್ಯಸ್ ಇಟ್ ಈಸು, ಕವರ್ 25, ಲೆಂತ್ ಈಸ್ ಈಕ್ವಲ್ ಟು 5775 ಪ್ಲಸ್ 4495. ಸೊ ನಿಮಗೆ 10 ಮೀಟರ್ 270 mm ಬರುತ್ತೆ. ನೆಕ್ಸ್ಟು ಬ್ರೆಡ್ತು ಡೆಪ್ತು ಬೀಮ್ ಸೈಜು ಕೂಡ ನಮಗೆ ಆ್ಯಸ್ ಇಟ್ ಈಸ್ 350/600 ನಮ್ಮದು ಬೀಮ್ ಸೈಜು. ನೆಕ್ಸ್ಟು ನಂಬರ್ ಆಫ್ LD 2 ನಂಬರ್ಸು, LD ಲೆಂತು ಕೂಡ 450. ನೆಕ್ಸ್ಟು ಲ್ಯಾಪ್ ಕೋಎಫಿಷಿಯೆಂಟ್ ಫಾರ್ 16 ಡಯಾ ಈಸ್ 725. ನೆಕ್ಸ್ಟು ಟಾಪ್ ಮೈನ್ ಬಾರ್ ಕಂಪ್ಲೀಟ್ ಮುಗೀತು, ದೇರ್ ಇಸ್ ನೋ ಟಾಪ್ ಮೈನ್ ಬಾರು. ನೆಕ್ಸ್ಟು ಟಾಪ್ ಎಕ್ಸ್ಟ್ರಾ ಏನಿದೆ, ಟಾಪ್ ಎಕ್ಸ್ಟ್ರಾ ನೋಡಿ, ಟಾಪ್ ಎಕ್ಸ್ಟ್ರಾ ಅಟ್ ಲೆಫ್ಟ್ ಸಪೋರ್ಟಲ್ಲೂ ಇಲ್ಲ, ಟಾಪ್ ಎಕ್ಸ್ಟ್ರಾ ಅಟ್ ರೈಟ್ ಸಪೋರ್ಟಲ್ಲೂ ಇಲ್ಲ. ಇಲ್ಲಿರೋದೇ ಟಾಪ್ ಎಕ್ಸ್ಟ್ರಾ ಬಂದ್ಬಿಟ್ಟು B26 ಮತ್ತು B27 ಮಧ್ಯದಲ್ಲಿ. ಸೊ ಅದರಿಂದ ನೀವು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಟಾಪ್ ಎಕ್ಸ್ಟ್ರಾ ಬರ್ಕೊಳ್ಳಿ. ಇಲ್ಲಿ ಟಾಪ್ ಮೈನ್ ಬಾರ್ ಇನ್ನೊಂದಿದೆಯಲ್ಲ, ಇದನ್ನು 0 ಮಾಡಿಬಿಟ್ಬಿಡಿ ಅಥವಾ ಅದನ್ನು ಡಿಲೀಟೇ ಮಾಡಿಬಿಡಿ. ನೆಕ್ಸ್ಟು ಟಾಪ್ ಎಕ್ಸ್ಟ್ರಾ ಬಿಟ್ವೀನ್ B26 ಆ್ಯಂಡ್ B27. ಸೊ ಇಲ್ಲಿ B26 ಮತ್ತು 27ಅಲ್ಲಿ ಏನು ಟಾಪ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅದು ಕೂಡ 3 ನಂಬರ್ ಆಫ್ 16 ಇದೆ. ಸೊ ಇಲ್ಲಿ ಕೂಡ ಹೊಡಿರಿ 3 ನಂಬರ್ ಆಫ್ 16, ಡಯಾ 25, ಲೆಂತ್. ಇದರಲ್ಲಿ ಲೆಂತ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಲೆಂತ್ ಬಂದ್ಬಿಟ್ಟು B26 ಕಡೆ 1350 ಇದೆ, B27 ಕಡೆ 1075 ಇದೆ. ಮತ್ತು ಇದು ಎರಡರ ಮಧ್ಯೆ ಇರ್ತಕ್ಕಂಥ ಕಾಲಮ್ ಸೈಜ್ ಎಷ್ಟಿದೆ, 450 ಇದೆ. ಸೊ ಹಂಗಾದರೆ ನಾವಿಲ್ಲಿ ಈ ಮೂರನ್ನು ಆ್ಯಡ್ ಮಾಡಿ ಬರೀಬೇಕು. ಸೊ ಟಾಪ್ ಎಕ್ಸ್ಟ್ರಾ ಲೆಂತ್ ಎಷ್ಟಾಗುತ್ತೆ, 1350 ಪ್ಲಸ್ 450 ಪ್ಲಸ್ 1075. ಇದು ನಮ್ಮದು ಟೋಟಲ್ ಲೆಂತ್ ಆಗುತ್ತೆ. ಬ್ರೆಡ್ತು ಡೆಪ್ತ್ ಎಲ್ಲ ಸೇಮ್ ಇರುತ್ತೆ. ಇದರಲ್ಲಿ ನಂಬರ್ ಆಫ್ ಇದರಲ್ಲಿ LD ಬರೋದಿಲ್ಲ, ಯಾಕೆಂದರೆ ಸ್ಟ್ರೈಟ್ ರಾಡ್ ಇರೋದ್ರಿಂದ LD ಬರೋದಿಲ್ಲ, ಮತ್ತು ಇದಕ್ಕೆ ಕವರು ಕೂಡ ಬರೋದಿಲ್ಲ. ಸೊ ಲ್ಯಾಪ್ ಲೆಂತು 16 ಡಯಾಗೆ 725.
ನೆಕ್ಸ್ಟು ಟಾಪ್ ಎಕ್ಸ್ಟ್ರಾ ಲೆಫ್ಟ್ ಸಪೋರ್ಟು ಯಾವುದಿಲ್ಲ, ಇದನ್ನು 0 ಮಾಡಿ ಅಥವಾ ಡಿಲೀಟ್ ಮಾಡಿ. ನೆಕ್ಸ್ಟ್ ಬಾಟಮ್ ರಿಇನ್ಫೋರ್ಸ್ಮೆಂಟ್. ನೆಕ್ಸ್ಟ್ ಬಾಟಮ್ ಮೈನ್ ಬಾರ್. ಈಗ ಬಾಟಮ್ ಮೈನ್ ಬಾರ್ ಏನಿದೆ ಇಲ್ಲಿ ನೋಡಿ, 3 ನಂಬರ್ ಆಫ್ 16 ಇಲ್ಲಿದೆ. ಅದೇ ಇಲ್ಲಿಗೆ ಬಂದಾಗ 2 ನಂಬರ್ ಆಫ್ 16 ಪ್ಲಸ್ 1 ನಂಬರ್ ಆಫ್ 12 ಆಗುತ್ತೆ. ಹಾಗಾದ್ರೆ ಇನ್ನೊಂದು ನಂಬರ್ ಆಫ್ 16 ಎಲ್ಲೋಯ್ತು, ಇಲ್ಲಿಂದ ಬರ್ತಕ್ಕಂಥ 1 ನಂಬರ್ ಆಫ್ 16 ನೋಡಿ ಇಲ್ಲಿ ಈ ಸಪೋರ್ಟಲ್ಲಿ ಈ ಕಾಲಮ್ನ ಈ ಕಡೆ ಫೇಸಿಗೆ ಬಂದ್ಬಿಟ್ಟು 1 ನಂಬರ್ ಆಫ್ 16 ಇಲ್ಲಿ ರೈಸ್ ಆಗಿದೆ. ಹಂಗಾದ್ರೆ ಇಲ್ಲಿ 2 ನಂಬರ್ ಆಫ್ 16 ಆಗಿದ್ಮೇಲೆ ಇಲ್ಲಿ 1 ನಂಬರ್ ಆಫ್ 12 ಅಲ್ಲಿ ಆ 12 ಎಲ್ಲೋಯ್ತು, ಇಲ್ಲಿ ನೋಡಿ ಅದು ಕಾಲಮ್ದು ಈ ಕಡೆ ಫೇಸಿಗೆ ಬಂದು ಇಲ್ಲಿ ರೈಸ್ ಆಗಿದೆ. ಇಲ್ಲಿ 1 ನಂಬರ್ ಆಫ್ 12 ಇಲ್ಲಿ ಟರ್ಮಿನೇಟ್ ಆಗಿದೆ. ಸೊ ಅವಾಗ B26 ಅಲ್ಲಿ ಬಂದ್ಬಿಟ್ಟು 3 ನಂಬರ್ ಆಫ್ 16, B27 ಅಲ್ಲಿ ಬಂದ್ಬಿಟ್ಟು 216 ಪ್ಲಸ್ 112. ಹಂಗಾದ್ರೆ ಇಲ್ಲಿ 216 ಇಲ್ಲೂ ಕಾಮನ್, ಇಲ್ಲಿ 216 ಕಾಮನ್ ಇದೆ, ಇಲ್ಲೂ 216 ಅಂದರೆ ಫುಲ್ ಲೆಂತ್ಗೆ ಬಂದ್ಬಿಟ್ಟು ನಮಗೆ 216 ಕಾಮನ್ ಆಗಿ ಹೋಗುತ್ತೆ. ಸೊ ಹಂಗಾದ್ರೆ ಬಾಟಮ್ ಮೈನ್ ಬಾರ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬರೀರಿ, ಬಾಟಮ್ ಮೈನ್ ಬಾರ್ ಫಾರ್ B26 ಆ್ಯಂಡ್ B27. ಸೊ ಅಲ್ಲಿ ಬರೆದ್ರೆ ಆವಾಗ ಇಲ್ಲಿ ಏನಾಗುತ್ತೆ, 2 ನಂಬರ್ ಆಗುತ್ತೆ, 16 ಡೈ ಆಗುತ್ತೆ, ಕವರ್ 25 mm, ಟೋಟಲ್ ಲೆಂತು ಆ್ಯಸ್ ಇಟ್ ಈಸ್ ಮೇಲ್ಗಡೆ ಇಲ್ಲಿ ಏನಿದೆಯಲ್ಲ 10 ಮೀಟರ್ 270 ಇದೆಯಲ್ಲ ಸೇಮ್ 5775 ಪ್ಲಸ್ 4495. ಇದನ್ನೇ ಕಾಪಿ ಮಾಡಿ ಇಲ್ಲಿಗೆ ಪೇಸ್ಟ್ ಮಾಡಿಬಿಡಿ. ಬೀಮ್ ಸೈಜ್ ಎಲ್ಲ ಸೇಮು, ಎಲ್ ಡಿ ಕೂಡ 2 ನಂಬರ್ಸ್ ಇದೆ, ಎಲ್ ಡಿ ಲೆಂತು 450 ಮತ್ತು ಲ್ಯಾಪ್ ಕೋಎಫಿಷಿಯೆಂಟ್ 16 ಡಯಾಗೆ 725. ನೆಕ್ಸ್ಟ್ ಈಗ 2 ನಂಬರ್ ಆಫ್ 16 ಈ ಕಡೆ ಲಾಸ್ಟಿಂದ ಆ ಕಡೆ ಲಾಸ್ಟ್ ತನಕ ಆಯ್ತಲ್ವಾ. ನೆಕ್ಸ್ಟು ಇಲ್ಲಿ ಸೆಂಟ್ರಲ್ಲಿ B26 ಅಲ್ಲಿ ಇನ್ನೂ ಒಂದು 16 ಇದೆ. ಸೊ ಬಾಟಮ್ ಮೈನ್ ಬಾರ್ ಫಾರ್ B26, ಬಾಟಮ್ ಮೈನ್ ಬಾರ್ ಫಾರ್ B26 ಅಂತ ಹಾಕಿ. B26 ಅಂತ ಹಾಕಿದ್ರೆ ಇಲ್ಲಿ 1 ನಂಬರ್ ಆಫ್ 16, ಕವರ್ 25, ಇದ್ರದ್ದು ಲೆಂತು, ಇದ್ರ ಲೆಂತ್ ಬಂದ್ಬಿಟ್ಟು ಇಲ್ಲಿ ನೋಡಿ ಈ ಕಾಲಮ್ ಔಟ್ರಿಂದ ಹಿಡಿದು ಈ ಕಾಲಮ್ ಔಟ್ರ್ ತನಕ ಇದ್ರದ್ದು ಡಿಸ್ಟೆನ್ಸನ್ನ ನಾವು ಮೆಜರ್ ಮಾಡಬೇಕು. ಸೊ ಇಲ್ಲಿ ಈ ಔಟ್ರಿಂದ ಹಿಡಿದು ಈ ಔಟ್ರ್ ತನಕ ಸೊ ಎಷ್ಟಿದೆ, 6007 ಇದೆ, ಅಂದರೆ 6 ಮೀಟ್ರ್ ತೊಗೋಬೋದು. 6 ಮೀಟ್ರು ಪ್ಲಸ್ ಆ ಕಡೆ ಎಲ್, ದಿಸ್ ಈಸ್ ಈಕ್ವಲ್ ಟು 6 ಮೀಟರ್ ಆ್ಯಂಡ್ 350 ಬ್ರೆಡ್ತು, 600 ಡೆಪ್ತು ಆ್ಯಂಡ್ ನಂಬರ್ ಆಫ್ ಎಲ್ ಡಿ ಇಸ್ 2 ನಂಬರು, ಎಲ್ ಡಿ ಲೆಂತ್ ಈಸ್ 450, ಟೋಟಲ್ ಲೆಂತ್ ಆಯಿತು. ನೆಕ್ಸ್ಟ್ ಇದಕ್ಕೆ ಲ್ಯಾಪ್ ಕೋಎಫಿಷಿಯೆಂಟ್ ಫಾರ್ 16 ಡೈ ಇಸ್ ಆ್ಯಸ್ ಇಟ್ ಈಸ್ 725. ನೆಕ್ಸ್ಟ್ ಈಗ ಬಾಟಮ್ ಮೈನ್ ಬಾರ್ ಫಾರ್, ಕಂಟ್ರೋಲ್ ಡಿ ಹೊಡಿರಿ, ಬಾಟಮ್ ಮೈನ್ ಬಾರ್ ಫಾರ್ B27. ಈ B27 ಏನು ಹೇಳುತ್ತೆ, B27 ಅಲ್ಲಿ 1 ನಂಬರ್ ಆಫ್ 12 ಇದರಲ್ಲೂ ಕೂಡ ಕವರ್ಟ್ ಕೊಡಬೇಕು. ಇದ್ರದ್ದು ಲೆಂತ್ ಯಾವ ಥರ ಮೆಜರ್ ಮಾಡಬೇಕು, ಈ ಕಾಲಮ್ ಔಟ್ರಿಂದ ಮೀನ್ಸ್ ಈ ಕಡೆ ಔಟ್ರಿಂದ ಈ ಕಾಲಮ್ದು ಸೆಂಟ್ರ್ ಕಾಲಮ್ದು ಈ ಕಡೆ ಔಟ್ರ್ ತನಕ ಮೆಜರ್ ಮಾಡಬೇಕು. 4714 ಆಗುತ್ತೆ. 4714 ಅಂತಂದರೆ 4715 ತೊಗೋಬೋದು. 4715 ತೊಗೊಳ್ಳಿ. ನೆಕ್ಸ್ಟ್ ಬೀಮ್ ಸೈಜು ಸೇಮು, ಇದಕ್ಕೂ ಕೂಡ ನಂಬರ್ ಆಫ್ ಎಲ್ ಡಿ 2 ನಂಬರ್ಸ್ ಬರುತ್ತೆ, 450 ಎಲ್ ಡಿ ಲೆಂತು ಮತ್ತು ಲ್ಯಾಪ್ ಲೆಂತ್ ಬಂದ್ಬಿಟ್ಟು 12 ಡಯಾಗಿ ಬಂದ್ಬಿಟ್ಟು 550. ನೆಕ್ಸ್ಟ್ ಬಾಟಮ್ ಮೈನ್ ಬಾರ್ಸ್ ಆಯ್ತಲ್ವಾ. ನೆಕ್ಸ್ಟ್ ಬಾಟಮ್ ಮೈನ್ ಬಾರ್ಸ್ ಆಗಿಲ್ವೇ ನೋಡಿ, ಬಾಟಮ್ ಎಕ್ಸ್ಟ್ರಾನು ಕೂಡ ಒಂದಿದೆ. ಅದು ಯಾವುದ್ರಲ್ಲಿದೆ, B26ಗೆ ಮಾತ್ರ ಬಾಟಮ್ ಎಕ್ಸ್ಟ್ರಾ ಇದೆ, B27ಗೆ ಇಲ್ಲ. ಸೊ ಇದ್ರದ್ದು ಏನು ಮಾಡಬೇಕು, ಸೇಮ್ ಇದು ಈ ಕಾಲಮ್ ಫೇಸು ಮೆಜರ್ಮೆಂಟ್ ಮಾಡ್ಕೋಬೇಕು. ಈ ಕಾಲಮ್ ಇನ್ನರಿಂದ ಈ ಕಾಲಮ್ ಇನ್ನರ್ಗೆ ಮೆಜರ್ಮೆಂಟ್ ಮಾಡಿಕೊಂಡ್ರೆ ಅದ್ರದ್ದು ನೋಡಿ 5359 ಬರುತ್ತೆ, ಮೀನ್ಸ್ 5360 ತೊಗೋಬೋದು. ಇದನ್ನು ಡಿಲೀಟ್ ಮಾಡಿಬಿಡಿ, ಕನ್ಫ್ಯೂಸ್ ಆಗುತ್ತೆ. ಇದನ್ನು ಡಿಲೀಟ್ ಮಾಡಿಬಿಟ್ಟು ಇದರಲ್ಲೂ ಕೂಡ ಕಾಲಮ್ ಇನ್ನರ್ ಫೇಸಿಂದ ಹಿಡಿದು ಈ ಕಡೆ ಲಾಸ್ಟಲ್ಲಿ ಬೀಮ್ ಇದೆ, ಬೀಮ್ ಫೇಸ್ ತನಕ ತೊಗೊಳ್ಳಿ. ಇದು ನಮಗೆ ರಿಂಗ್ ಲೆಂತ್ಗೆ ಯೂಸ್ ಆಗುತ್ತೆ. ಸೊ ಇಲ್ಲಿ ನೋಡಿ ಇನ್ನರ್ ಮೆಜರ್ಮೆಂಟ್ ತೊಗೊಂಡ್ರಲ್ವಾ, ಇನ್ನರ್ ಮೆಜರ್ಮೆಂಟ್ಸ್ ತೊಗೊಂಡಿದ್ಮೇಲೆ B26ಗೆ ಈ ಕಡೆ 800 ಈ ಕಡೆ 550 ಮೈನಸ್ ಮಾಡಬೇಕು. ಸೊ ಹಂಗೆ ಮಾಡಿದ್ರೂ ನಮಗೆ ಈ ರಾಡ್ದು ಲೆಂತ್ ಸಿಗುತ್ತೆ, ಅಥವಾ ಡೈರೆಕ್ಟಾಗಿ ಆ ರಾಡನ್ನೇ ಕೂಡ ಮೆಜರ್ ಮಾಡ್ಬೋದು. ಆ ರಾಡ್ದು ಎಕ್ಸಾಕ್ಟ್ 4009 ಇದೆ, ಸೊ 4 ಮೀಟ್ರ್ ತೊಗೋಬೋದು. ಅದರಲ್ಲಿ ಎಷ್ಟಿದೆ ಇಲ್ಲಿ ನೋಡಿ, 2 ನಂಬರ್ ಆಫ್ 20 ಇದೆ ಮತ್ತು 1 ನಂಬರ್ ಆಫ್ 16 ಇದೆ, ಅಲ್ಲೂ ಕೂಡ 2 ಡಯ ಇದೆ. ಸೊ ಇವಾಗ ಏನು ಮಾಡಬೇಕಂತಂದರೆ ಇಲ್ಲಿ ನೋಡಿ ಸೇಮ್ ಬಾಟಮ್ ಎಕ್ಸ್ಟ್ರಾ ಅಂತ ಹಾಕ್ಬೇಕಲ್ವ, ಇಲ್ಲಿ ಇನ್ನೊಂದು ಲೈನ್ ಇನ್ಸರ್ಟ್ ಮಾಡಿ ಕಂಟ್ರೋಲ್ ಡಿ ಹೊಡಿರಿ, ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬಾಟಮ್ ಎಕ್ಸ್ಟ್ರಾ ಫಾರ್ B26
ಓಕೆನಾ. B26 ಹಾಕಿ ಇಲ್ಲಿ ಏನಿದೆ 2 ನಂಬರ್ ಆಫ್ 20 ಇದೆ. ಇದಕ್ಕೆ ಕವರ್ ಬರೋದಿಲ್ಲ. ಲೆಂತ್ ಎಷ್ಟಿದೆ 4 ಮೀಟ್ರ್ ಇದೆ. 4 ಮೀಟರ್. ಬ್ರೆಡ್ತು ಸೇಮು, ಡೆಪ್ತು ಸೇಮು, ಮತ್ತು ಇದಕ್ಕೆ LD ಬರೋದಿಲ್ಲ. ಮತ್ತು ಲ್ಯಾಬ್ ಕೋಎಫಿಷಿಯೆಂಟು 20 ಡಯಾಗೆ ಲ್ಯಾಬ್ ಕೋಎಫಿಷಿಯೆಂಟು 975. ನೆಕ್ಸ್ಟು ಇನ್ನೊಂದು ಲೈನ್ ಆ್ಯಡ್ ಮಾಡಿಬಿಟ್ಟು ಸೇಮ್ ಕಂಟ್ರೋಲ್ D ಹೊಡಿರಿ. ಬಾಟಮ್ ಎಕ್ಸ್ಟ್ರಾ ಫಾರ್ B26. ನೆಕ್ಸ್ಟು 1 ನಂಬರ್ ಆಫ್ 16 ತಾನೇ, 1 2 20 1 16 ಇರೋದು ಇಲ್ಲಿ ಎಂಟ್ರ್ ಆಯಿತು. ಇಲ್ಲಿ ಲ್ಯಾಪ್ ಲೆಂತ್ ಮಾತ್ರ ಚೇಂಜ್ ಆಗುತ್ತೆ. 16ಗೆ 725 ಆಗುತ್ತೆ. ಸೊ ಬಾಟಮ್ ಮೇನ್ ಬಾರು ಕೂಡ ಎಲ್ಲ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಸ್ಟಿರಪ್ಸಲ್ಲಿ ನೀವು ಇಲ್ಲಿ L/3 ಮತ್ತು 2L/3 ಇದೆಯಲ್ಲ, ಇಲ್ಲಿ ನೀವು ಸ್ಟಿರಪ್ಸ್ ಹಿಂದ್ಗಡೆ ನೀವು ಬೀಮ್ ನಂಬರ್ ಕೊಟ್ಬಿಡಿ. B26ಗೆ ಸ್ಟಿರಪ್ಸು L/3 ಮತ್ತು B26ಗೆ 2L/3. ಸೊ ಈ ಪೋರ್ಷನ್ಗೆ ನಾವು B26ನ L/3 ಮತ್ತು 2L/3 ಪೋರ್ಷನ್ದು ಎಂಟ್ರಿ ಮಾಡಬೇಕು. ಸೊ ಅದರಲ್ಲಿ ರಿಂಗ್ ಡೀಟೇಲ್ ಏನಿದೆ, ರಿಂಗ್ ಡೀಟೇಲ್ ಬಂದ್ಬಿಟ್ಟು ನೋಡಿ, L/3 ಪೋರ್ಷನ್ಗೆ 10/200 ಇದೆ, 2L/3 ಪೋರ್ಷನ್ಗೆ 10/125 ಇದೆ. ಎರಡು ಕೂಡ 10/10, ಒಂದು 200, ಒಂದು 125. ಲೆಂತು ಇದ್ರದ್ದು ಫೇಸ್ ಟು ಫೇಸ್ ಲೆಂತ್ ಎಷ್ಟಿದೆ 5359 ಇದೆ. ಸೊ 5360 ಹಾಕ್ಬೋದು. 5360 ನೋಡಿ, ಆಟೋಮೆಟಿಕಲಿ ಎಲ್ಲ ನಂಬರ್ ಆಫ್ ರಿಂಗ್ಸ್ ಎಲ್ಲ ಕ್ಯಾಲ್ಕುಲೇಟ್ ಆಗೋಯ್ತು. ನೆಕ್ಸ್ಟ್ ಏನು ಮಾಡಬೇಕು, ಸೇಮ್ B26ಗೆ ಯಾವ ರೀತಿ ಸ್ಟಿರಪ್ ಕ್ಯಾಲ್ಕುಲೇಟ್ ಮಾಡಿದ್ವೋ ಅದೇ ಥರ B27ಗೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ B26ನೇ ಕಂಪ್ಲೀಟ್ ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಸ್ಪೇಸರ್ ರಿಂಗ್ ಕೆಳಗಡೆ ಹೋಗೋ ಥರ ಜಸ್ಟ್ B26 ಕೆಳಗಡೆ ಇನ್ಸರ್ಟ್ ಕಾಪಿ ಇಡ್ಸಲ್ಲಿ ಕೊಡಿ. ಈ B26 ಇರೋದನ್ನು B27 ಚೇಂಜ್ ಮಾಡಿ. ನೆಕ್ಸ್ಟ್ B27ಅಲ್ಲಿ ಏನಿದೆ ಡೀಟೇಲ್, B27ಅಲ್ಲಿ ಕಂಟಿನ್ಯೂಸ್ ಫುಲ್ ಲೆಂತ್ಗೂ ಕೂಡ 8/250 ಸೆಂಟರ್ ಟು ಸೆಂಟರ್ ಇದೆ. ಸೊ ಫುಲ್ ಲೆಂತ್ ಎಷ್ಟಿದೆ 3964 ಇದೆ. ಸೊ 3960 ತಗೊಳ್ಳೋಣ. ಎಲ್ಲ 8 mm. ದಿಸ್ ಈಸ್ 3960. ಸ್ಪೇಸಿಂಗ್ ಬಂದ್ಬಿಟ್ಟು ಎಲ್ಲ 250. ಸೊ ಇದ್ರದ್ದು ಕೂಡ ರಿಂಗ್ ಮುಗೀತು. ನೆಕ್ಸ್ಟು ಸ್ಪೇಸರ್ ರಾಡ್ ಬಂದ್ಬಿಟ್ಟು ನೋಡು, ಇಲ್ಲಿ ಟಾಪ್ ಎಕ್ಸ್ಟ್ರಾ ಇಲ್ಲಿದೆ ಅಲ್ವಾ, ಈ ಕಡೆ ಒಂದು ಎಕ್ಸ್ಟ್ರಾ ರಾಡು, ಈ ಕಡೆ ಒಂದು ಎಕ್ಸ್ಟ್ರಾ ರಾಡು, ಈ ಬಾಟಮ್ ಎಕ್ಸ್ಟ್ರಾ ರಾಡ್ಗೆ ಇಲ್ಲಿಗೊಂದು 3 ಸ್ಪೇಸರ್ ರಾಡು. ಸೊ ಟೋಟಲ್ಲು ಒಂದು 5 ಸ್ಪೇಸರ್ ರಾಡ್ ಹಾಕೋಣ. ಸೊ 5 ನಂಬರ್ ಆಫ್ ಸ್ಪೇಸರ್ ರಾಡು. ಸೊ ಇಲ್ಲಿಗೆ ಈ ಬೀಮ್ ಸೈಜು 350/600. ಸೊ ಇಲ್ಲಿಗೆ B26 and 27 ಮುಗೀತು. ಇದೇ ಥರ ನಾವು ಇಲ್ಲಿ ಪ್ಲ್ಯಾನಲ್ಲಿ ನೋಡಿ, ಈ B26 and 27 ಆಯ್ತಲ್ವಾ. ನೆಕ್ಸ್ಟ್ ಆಲ್ಮೋಸ್ಟ್ ಸಿಮಿಲರ್ B39 and 40 ಇದೆ. ಸೊ B39 and 40, ಬಟ್ ಬೀಮ್ ಸೈಜು ಮತ್ತು ಲೆಂತ್ ಎಲ್ಲ ಆಲ್ಮೋಸ್ಟ್ ಸೇಮ್, ಸ್ವಲ್ಪ ಮೈನರ್ ಚೇಂಜಸ್ ಇರುತ್ತೆ. ಅದೆಲ್ಲ ನಿಮಗೆ ಇಲ್ಲಿ ನಮ್ಮ ಬೀಮ್ ಡೀಟೇಲ್ ಡ್ರಾಯಿಂಗಲ್ಲಿ ಕೊಡ್ತಾರೆ. ನೆಕ್ಸ್ಟ್ B39 B40 ಇಲ್ಲಿದೆ ನೋಡಿ, ಸೇಮ್ 5775 ಇದೆ. ಇಲ್ಲಿ 4525 ಇದೆ. ಸೇಮ್ ಅದೇ ಥರ ಟಾಪ್ ಮೈನ್ ಬಾರು ಇದೆ, ಬಾಟಮ್ ಮೈನ್ ಬಾರು ಕೂಡ ಇದೆ. ಇಲ್ಲೂ ಕೂಡ ಟಾಪ್ ಮೈನ್ ಬಾರು, ಬಾಟಮ್ ಎಕ್ಸ್ಟ್ರಾ ಇದೆ, ಟಾಪ್ ಎಕ್ಸ್ಟ್ರಾ ಇದೆ. ರಿಂಗ್ ಸ್ಪೇಸಿಂಗ್ ಎಲ್ಲ L/3, 2L/3 ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೇಮ್ ಈಗ ನಾವು ಹೆಂಗೆ ಮಾಡೋದಲ್ಲ B26 ಮತ್ತು 27, ಸೇಮ್ ಈಗ B26 27 ಕಂಪ್ಲೀಟ್ ಕಾಪಿ ಮಾಡ್ಕೊಳ್ಳಿ. ಕಂಟ್ರೋಲ್ C ಮಾಡಿ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಎಂಟ್ರಿ ಮಾಡಿಬಿಟ್ಟು ಇನ್ಸರ್ಟ್ ಕಾಪಿಡ್ ಸೆಲ್ ಮಾಡಿ, ಸೀರಿಯಲ್ ನಂಬರ್ ಚೇಂಜ್ ಮಾಡಿ, ಸೇಮ್ B26 B27 ಬದಲು B39 ಆ್ಯಂಡ್ B40 ಅಂತ ಹಾಕಿ ಆ್ಯಸ್ ಇಟ್ ಈಸ್. ಇವಾಗೆಲ್ಲ ಹೆಂಗೆ ನಾವು ಟಾಪ್ ಮೇನ್ ಬಾರು, ಬಾಟಮ್ ಮೇನ್ ಬಾರೆಲ್ಲ ಈಗ ಅದಕ್ಕೆ ಚೇಂಜ್ ಮಾಡಿದ್ವಲ್ಲ, ಅದೇ ಥರ ಇದಕ್ಕೂ ಕೂಡ ಚೇಂಜ್ ಮಾಡ್ಕೊತ ಹೋಗಿ. ಇಲ್ಲಿ ಬಾಟಮ್ ಮೇನ್ ಬಾರ್ ಏನಿದೆ 216 + 112 ಇದೆ. ಇಲ್ಲೂ ಕೂಡ 216 + 112 ಇದೆ. ಬಟ್ ಇಲ್ಲಿ ನಾವು ಒಂದೇ ಲೈನಲ್ಲಿ ಬರೆದಿದ್ದೀವಿ. ಈಗ ಇಲ್ಲಿ ಟಾಪ್ ಮೇನ್ ಬಾರ್ ಬದಲಿ 2 ಲೈನ್ ಬರುತ್ತೆ. ಅವಾಗೇನು ಮಾಡಿ, ಜಸ್ಟ್ ಇಲ್ಲೊಂದು ಲೈನ್ ಇನ್ಸರ್ಟ್ ಮಾಡಿಬಿಟ್ಟು ಜಸ್ಟ್ ಕಂಟ್ರೋಲ್ D ಹೊಡಿರಿ. ಸೊ ಅದೇ ಟಾಪ್ ಮೇನ್ ಬಾರ್ ಎರಡಕ್ಕೂ ಬರುತ್ತೆ. ಇಲ್ಲಿ ಜಸ್ಟ್ ನಂಬರ್ಸ್ ಚೇಂಜ್ ಮಾಡಿ, ಇಲ್ಲಿ 2 ನಂಬರ್ ಕೊಡಿ, ಅದರ ಡಯಾ ಚೇಂಜ್ ಮಾಡಿ, ಇಲ್ಲಿ 1 ನಂಬರ್ ಕೊಡಿ, ಅದರ ಡಯಾ ಚೇಂಜ್ ಮಾಡಿ. ಸೊ ಇದೇ ಥರ ಅದ್ರದ್ದು ಕಟಿಂಗ್ ಲೆಂತ್ ಎಲ್ಲ ಮೆಜರ್ ಮಾಡಿಕೊಂಡು ಎಂಟ್ರಿ ಮಾಡ್ಕೊತ ಹೋದರೆ ಸೊ 39 40. ಸೊ ಇದೇ ಥರ ಎಲ್ಲ ಡಬಲ್ ಸ್ಪ್ಯಾನ್ ಬೀಮ್ BBSನ್ನು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ನಿಮ್ಮದೇನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಮತ್ತು ನಿಮ್ಗೆ ಏನಾದ್ರು ಈ ಡ್ರಾಯಿಂಗ್ ಬೇಕು ಅನ್ನೋರು ಈ ಕಾಂಟ್ಯಾಕ್ಟ್ ನಂಬರ್ ಅಥವಾ ಇಮೇಲ್ ಐ ಡಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಈ ಡ್ರಾಯಿಂಗು ಮತ್ತು ಎಕ್ಸೆಲ್ ಶೀಟನ್ನು ಶೇರ್ ಮಾಡ್ತೀನಿ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ. ಥ್ಯಾಂಕ್ ಯು ವೆರಿ ಮಚ್.